ವಿದ್ಯಾರ್ಥಿಗಳ ಜೀವನದ ಬಹುಮುಖ್ಯ ಘಟ್ಟ ಎಸ್ಎಸ್ಎಲ್ಸಿ ಪರೀಕ್ಷೆ. ಈ ಪರೀಕ್ಷೆಗಳು ರಾಜ್ಯದಲ್ಲಿ ನಡೆಯುತ್ತಿವೆ. ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದಿದ್ದಾರೆ. ಇದೇ ಹೊತ್ತಲ್ಲಿ ಕೆಲ ಕಿಡಿಗೇಡಿಗಳು ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಜೊತೆ ಕಿಡಿಗೇಡಿಗಳ ಚೆಲ್ಲಾಟ. ಪರೀಕ್ಷೆ ಹಿಂದಿನ ದಿನ ನಕಲಿ ಪ್ರಶ್ನೆ ಪತ್ರಿಕೆ ವೈರಲ್. ರಾಜ್ಯದಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತಿದೆ. ವಿದ್ಯಾರ್ಥಿಗಳು ತಲೆ ಕೆಡಿಸಿಕೊಂಡು ಓದ್ತಿದ್ದಾರೆ. ಇಂತಹ ಹೊತ್ತಲ್ಲಿ ಕೆಲ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಎಸ್ಎಸ್ಎಲ್ಸಿ ನಕಲಿ ಪ್ರಶ್ನೆ ಪತ್ರಿಕೆ ವೈರಲ್ ಮಾಡ್ತಿದ್ದಾರೆ. ಫೇಕ್ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಎಡಿಟ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಹಾಕುತ್ತಿದ್ದಾರೆ. ವಿದ್ಯಾರ್ಥಿಗಳ ದಿಕ್ಕು ತಪ್ಪಿಸುತ್ತಿದ್ದಾರೆ. ವ್ಯೂಸ್, ಲೈಕ್ಸ್, ಹಣದಾಸೆಯಿಂದ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಶಿಕ್ಷಣ ಇಲಾಖೆ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. ಹೀಗಾಗಿ ಶಿಕ್ಷಣ ಸಚಿವರಿಗೆ ಶಾಲೆಗಳು ಹಾಗೂ ಪೋಷಕರು ಪತ್ರ ಬರೆದಿದ್ದಾರೆ. ಸಚಿವರು ಕಾನೂನು ಕ್ರಮದ ಭರವಸೆ ಕೊಟ್ಟಿದ್ದಾರೆ. ಕಠಿಣವಾಗಿರ್ತಕ್ಕಂಥ ಕಠಿಣ ಶಿಕ್ಷಣ ಕಾನೂನುಬದ್ಧವಾಗಿ ಕೊಡಬೇಕು ಅಂದಿದ್ದಾರೆ. ಅದನ್ನ 100ಕ್ಕೆ 100 ನಾವು ಮಾಡೇ ಮಾಡ್ತೀವಿ. ಸೋಷಿಯಲ್ ಮೀಡಿಯಾನ ಒಳ್ಳೆ ಮಾಹಿತಿಗೆ ಯೂಸ್ ಮಾಡಬೇಕು. ಅದನ್ನೇ ನಾನು ಬೇಡ್ಕೊಳ್ಳೋದು. ನಾನು ಹೇಳ್ತಾ ಇದ್ದ ಮಕ್ಕಳಿಗೆ ಹೋಗಿ ಎಕ್ಸಾಮ್ ಬರೆದು ಬನ್ನಿ. ಈ ತರ ಫೇಕ್ಗಳನ್ನ ಯಾರ್ಯಾರು ಕಳಿಸ್ತಾರೋ ಅವ್ರು ಹಿಡಿದು ಏನೇನು ಮಾಡಬೇಕು ಆ ಕೆಲಸವನ್ನ ನಮ್ಮ ಸರ್ಕಾರದಲ್ಲಿ 10,000ಕ್ಕೆ ಪಿಯುಸಿ, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಹಣ ಪಡೆದು ನಕಲಿ ಅಂಕಪಟ್ಟಿ ನೀಡುತ್ತಿದ್ದ ಕ್ರಿಮಿಗಳು ಲಾಕ್. ನೋಡಿದ್ರ, ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನ ಅಸ್ತಿತ್ವದಲ್ಲೇ ಇಲ್ಲದಿರುವ ರಾಜ್ಯ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಮಂಡಳಿ ಹೆಸರಲ್ಲಿ ಇವರು ಸ್ಟಡಿ ಸೆಂಟರ್, ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳನ್ನ ಸಂಪರ್ಕಿಸುತ್ತಿದ್ರು. ನಮ್ಮದು ಅಟಾನಮಸ್ ಬಾಡಿ, ಶಿಕ್ಷಣಕ್ಕೆ ಸಹಾಯವೇ ನಮ್ಮ ಗುರಿ ಅಂತ ಫೇಲ್ ಆದವರಿಗೆ ಗಾಳ ಹಾಕ್ತಿದ್ರು. 5 ರಿಂದ 15 ಸಾವಿರ ಪಡೆದು 20 ದಿನದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿಯ ನಕಲಿ ಮಾರ್ಕ್ಸ್ ಕಾರ್ಡ್ ಕೊಡ್ತಿದ್ರು. ಇದರಿಂದ ಸಂಶಯಗೊಂಡ ವಿದ್ಯಾರ್ಥಿ ಸಿಸಿಬಿಗೆ ಮಾಹಿತಿ ನೀಡಿದಾಗ ಈ ಪ್ರಶಾಂತ್ ಗುಂಡುಮಿ, ಮೋನೀಶ್ ಮತ್ತು ರಾಜಶೇಖರ್ ಬಲೆಗೆ ಬಿದ್ದಿದ್ದಾರೆ. 350ಕ್ಕೂ ಹೆಚ್ಚು ಜನರಿಗೆ ಇವರು ವಂಚಿಸಿರೋದು ಗೊತ್ತಾಗಿದೆ. ಕೆಲವರು ಈ ನಕಲಿ ಅಂಕಪಟ್ಟಿ ಕೊಟ್ಟು ಕೆಲಸ ಪಡೆದಿರೋದು ಕೂಡ ಬಯಲಾಗಿದೆ. ನಕಲಿ ಅಂಕಪಟ್ಟಿಯನ್ನ ನೀಡಿರ್ತಕ್ಕಂಥದ್ದನ್ನ ಅದರ ಬಗ್ಗೆ ಗಮನ ಸೆಳೆದಿರ್ತಾರೆ. ಅದು ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಆಫ್ ಇಂಟರ್ಮೀಡಿಯೇಟ್ ಅಂಡ್ ಹೈಯರ್ ಎಜುಕೇಶನ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಒಂದು ನಕಲಿ ಅಂಕಪಟ್ಟಿಯನ್ನ ಅವರು ಕೊಟ್ಟಿರ್ತಾರೆ. ಅದನ್ನು ಗಮನಿಸಿ ಅವರು ಡಿಸೆಂಬರ್ ತಿಂಗಳಲ್ಲಿ ನಮಗೆ ದೂರನ್ನು ನೀಡಿದ್ರು. ಈ ದೂರನ್ನ ಸಿಸಿಬಿಯ ಪೊಲೀಸ್ ಠಾಣೆಯಲ್ಲಿಯೇ ನಾವು ದಾಖಲು ಮಾಡಿ, ಒಂದ್ ಕಡೆ ನಕಲಿ ಪ್ರಶ್ನೆ ಪತ್ರಿಕೆ, ಮತ್ತೊಂದೆಡೆ ನಕಲಿ ಮಾರ್ಕ್ಸ್ ಕಾರ್ಡ್ ದಂಧೆಕೋರರು. ವಿದ್ಯಾರ್ಥಿಗಳು ಪ್ರತಿ ವಿಷಯದಲ್ಲೂ ಹುಷಾರಾಗಿರಬೇಕು. ಪ್ರಜ್ವಲ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.